ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ತೋರ್ಸೋಕ್ಕೆ ಬಂದಿರುವಂಥ ಪ್ರಾಪರ್ಟಿ ಬಂದು ತುಂಬ ಲಕ್ಸುರಿಯಸ್ ಆಗಿದ್ದು. ಪ್ರಾಪರ್ಟಿ ನೋಡಿದ ತಕ್ಷಣವೇ ನೀವು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿ ಬಂದು ಮನೆ ನೋಡಿ ಇಮ್ಮಿಡಿಯೇಟಾಗಿ ಟೋಕನ್ ಮಾಡಿ ಡಾಕ್ಯುಮೆಂಟ್ಸ್ ಈಸ್ಕೊಂಡು ಹೋಗುವಂಥ ಪ್ರಾಪರ್ಟಿ ಆಗಿರುತ್ತೆ. ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮಗೆ ಪ್ರಾಪರ್ಟಿ ಅಷ್ಟು ಲಕ್ಸುರಿಯಸ್ ಆಗಿದ್ದು ತುಂಬ ಲ್ಯಾವಿಶ್ ಅಂತಲೇ ಹೇಳ್ಬೋದು. ಈ ಪ್ರಾಪರ್ಟಿ ಬಂದು ನಿಮಗೆ 20/30 ಆಗಿದ್ದು ವೆಸ್ಟ್ ಫೇಸಿಂಗ್ ಸೈಟ್ ಆಗಿದೆ. ನಾರ್ತ್ ಫೇಸಿಂಗ್ ಡೋರ್ ಕೊಟ್ಟು ಮಾಡಿರುವಂಥ 3 BHK ಡೂಪ್ಲೆಕ್ಸ್ ಮನೆ ಇದಾಗಿದ್ದು. ಈ ಮನೆಯ ಮುಂಭಾಗ ನೋಡೋದಾದರೆ 30 ಫೀಟ್ ರಸ್ತೆ ವೈಡ್ ಆಗಿರುವಂಥ ಟಾರ್ ರಸ್ತೆನ ಕಾಣ್ಬೋದು, ಅಷ್ಟು ಇದಾಗಿದೆ. ಈಗ ಮನೆ ಬಗ್ಗೆ ಹೇಳೋದಾದರೆ, ನಿಮಗೆ ವಾಲ್ ಕ್ಲಾಡಿಂಗ್ ಬಂದು ನಿಮಗೆ ನ್ಯಾಚುರಲ್ ಸ್ಟೋನ್ ಕೊಟ್ಟಿದ್ದು ಮತ್ತು ಸ್ಟ್ರೆಚರ್ ಪೇಂಟ್ ಮಾಡಿ ಕೊಟ್ಟಿದ್ದಾರೆ. ವಾಲ್ ಕ್ಲಾಡಿಂಗ್ ಬಂದು ಇದು ಫ್ರಂಟ್ ಎಲಿವೇಶನ್ ಆಗಿದ್ದು. ಸೇಫ್ಟಿ ವೈಸ್ ಬಂದು ನಿಮಗೆ MS 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ. ಹಾಗೆ ನಿಮಗೆ CNC ಕಟ್ಟಿಂಗ್ ಆಗಿರುವಂಥ ಇದೊಂದು ಸ್ಟೇರ್ ಕೇಸ್ ಹತ್ರ ಮಾಡಿಕೊಟ್ಟಿದ್ದು. ಇಲ್ಲಿ ಬೇಕಾದ್ರೆ ನೀವು ಮನೆಯ ಹೆಸರನ್ನು ಕೂಡ ಹಾಕ್ಕೋಬೋದು. ಜೊತೆಗೆ ನಿಮಗೆ ಒಂದು ಮಿನಿ ಗಾರ್ಡನ್ ಕೂಡ ಮಾಡಿಕೊಟ್ಟಿದ್ದಾರೆ. ಈಗ ಗೇಟ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ನಿಮಗೆ ಪಾರ್ಕಿಂಗ್ ಏರಿಯಾ ತುಂಬ ಸ್ಪೇಸಿಯಸ್ ಆಗಿದ್ದು. ಏನಿಲ್ಲ ಅಂತಂದರೂ ಒಂದು ದೊಡ್ಡ ಇನೋವಾ ಜೊತೆಗೆ ಚಿಕ್ಕ ಕಾರನ್ನು ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೊಳ್ಳುವಷ್ಟು ಸ್ಪೇಸಿಯಸ್ ಆಗಿದೆ. ಸೊ ತುಂಬ ದೊಡ್ಡ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ಪಾರ್ಕಿಂಗ್ ಏರಿಯಾದಲ್ಲೂ ಕೂಡ ತುಂಬ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ. ನಾನು ಅದನ್ನು ಪಿನ್ ಟು ಪಿನ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ನೋಡಿ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಮಿನಿ ಗಾರ್ಡನ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ವ್ಯೂ ಅಂತೂ ಸಖತ್ತಾಗಿದೆ ಗ್ರೀನರಿಯಾಗಿ. ಮತ್ತು ಸೇಫ್ಟಿ ವೈಸ್ ನೋಡೋದ್ರೆ ಬ್ಯಾಕ್ ಸೈಡು ನಿಮಗೆ ವೆಂಟಿಲೇಷನ್ ಕೊಟ್ಟು ಜೊತೆಗೆ ಸೇಫ್ಟಿಗೆ MS ಗ್ರಿಲ್ನ ಹಾಕ್ಕೊಟ್ಟಿದ್ದಾರೆ. ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ತಮ್ಮಲ್ಲಿ ಏನಾದರೂ ಹೆವಿ ವೆಹಿಕಲ್ಸ್ ಇತ್ತು ಅಂದರೆ ಅಲ್ಲಲ್ಲಿ ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಬಿಟ್ಟಿದ್ದು. ಸೊ ಈಸಿಲಿ ಚಾರ್ಜ್ನ ಮಾಡ್ಕೋಬೋದು, ಅಷ್ಟು ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಸೊ ಶೂ ರ್ಯಾಕು ಕೂಡ ಮಾಡಿಕೊಟ್ಟಿದ್ದು. ತುಂಬ ದೊಡ್ಡದಾಗಿದೆ ಶೂ ರ್ಯಾಕು, ತೋರಿಸ್ತೀನಿ ನೋಡಿ. ಶೂ ರ್ಯಾಕೆಲ್ಲ ನೋಡಿ ನಿಮಗೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಇದೇ ರೀತಿ ಅದು ಉಳಿದ ಶೂ ರ್ಯಾಕ್ಗಳು ಕೂಡ ಇದೇ ರೀತಿ ಇದೆ. ಪಾರ್ಕಿಂಗ್ ಏರಿಯಾದಲ್ಲೂ ಕೂಡ ಒಂದು ಕಾಮನ್ ವಾಶ್ರೂಮ್ನ ಮಾಡಿಕೊಟ್ಟಿದ್ದು. ಆ ಕಾಮನ್ ವಾಶ್ರೂಮ್ ಈ ರೀತಿ ಇದೆ ವಿತ್ ಶವರು. ಇದು ಹ್ಯಾಂಡ್ ವಾಶ್, ಒಂದು ಸಿಂಕು, ಟ್ಯಾಪ್ ಕನೆಕ್ಷನ್ ಬಿಟ್ಟಿದ್ದಾರೆ. ಈ ಕಡೆಯಿಂದ ನಿಂತ್ಕೊಂಡು ನೋಡೋದಾದರೆ ಪಾರ್ಕಿಂಗ್ ಏರಿಯಾ ಈ ರೀತಿ ಕಾಣಿಸುತ್ತೆ. ನಿಮಗೆ ಕಾವೇರಿ ಪ್ರಾವಿಷನ್ ಬಿಟ್ಟಿದ್ದಾರೆ, ಇಲ್ಲೇ ಆಲ್ರೆಡಿ ಕನೆಕ್ಷನ್ ಮಾಡಿಕೊಟ್ಟಿದ್ದಾರೆ. ಮತ್ತು ಮೀಟ್ರ್ ಬೋರ್ಡ್ನ ಫಿಕ್ಸ್ ಮಾಡಿಕೊಡ್ಬೇಕಾಗತ್ತೆ. ಹಾಗೂ ಇಲ್ಲಿ ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ನ ಫಿಕ್ಸ್ ಮಾಡಿದ್ದು. ಪರ್ಮನೆಂಟ್ ಮೀಟ್ರ್ ಬೋರ್ಡ್ ಕೂಡ ಬಂದಿದೆ. ಜೊತೆಗೆ UPS ಪಾಯಿಂಟ್ ಕೊಟ್ಟಿದ್ದು, ಹಾಗೆ ಗ್ಯಾಸ್ ಕನೆಕ್ಷನ್ ಇಲ್ಲಿ ಮಾಡಿ ಕೊಟ್ಟಿರುವುದುಂಟು. ಸೊ ಇದಿಷ್ಟು ಪಾರ್ಕಿಂಗ್ ಏರಿಯಾ ಆದರೆ ಸ್ನೇಹಿತರೆ, ಪಾರ್ಕಿಂಗಲ್ಲಿ POP ಫಾಲ್ ಸೀಲಿಂಗ್ ಬಂದು ಈ ರೀತಿ ಇದೆ. ಮತ್ತು ಪಾರ್ಕಿಂಗ್ ಟು ಫಸ್ಟ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಕೊಟ್ಟಿದ್ದು 4 ಅಡಿ ಇದೆ. ಸೊ ಆಂಟಿಸ್ಕಿಟ್ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಸ್ಟೇರ್ ಕೇಸಲ್ಲಿ ನಿಮಗೆ SS ರೈಲಿಂಗ್ಸ್ನ ಯೂಸ್ ಮಾಡಿದ್ದು. ಅಟ್ಯಾಚ್ಮೆಂಟ್ ಆಗಿ ಪಿಲ್ಲರ್ ಆಗಿ ನಿಮಗೆ ಟೀಕ್ ವುಡ್ನ ಯೂಸ್ ಮಾಡಿದ್ದಾರೆ. ತುಂಬ ಒಂದು ಲುಕ್ ಕೊಡ್ತಾಯಿದೆ, ಚೆನ್ನಾಗಿರುವಂಥ ಲುಕ್ ಕೊಡ್ತಾಯಿದೆ ನೋಡಿ. ಬೆಳಕು ಮತ್ತು ಗಾಳಿ ಪರ್ಪಸ್ಗೆ ನಿಮಗೆ CNC ಕಟ್ಟಿಂಗ್ ಆಗಿರುವಂಥ MS ಸೀಟಿಂದ ಈ ರೀತಿ ಕವರ್ ಅಪ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ಲಕ್ಸುರಿ ಫೀಲ್ ಕೊಡ್ತಾಯಿದೆ ಮನೆ. ನಾನು ನಿಮಗೆ ಪಿನ್ ಟು ಪಿನ್ ತೋರಿಸ್ತಾ ಹೋಗ್ತೀನಿ. ವಾಲ್ ಕ್ಲಾಡಿಂಗ್ ಎಲ್ಲ ಬಂದು ನಿಮಗೆ ಸ್ಮಾರ್ಟ್ ಮಾರ್ಬಲ್ ಜೊತೆಗೆ ಗ್ರಾನೈಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ವಾಲ್ ಕ್ಲಾಡಿಂಗು ಸ್ಟೇರ್ ಕೇಸ್ ಹತ್ರ ಇದು 4 ಅಡಿ ಇರುವಂಥ ಸ್ಟೇರ್ ಕೇಸ್ ಆಗಿರುತ್ತೆ ನೋಡಿ. ನಾನಿವಾಗ ಎಂಟ್ರಿ ಆಗೋಕ್ಕಿಂತ ಮುಂಚೆ ಸಿಗ್ತಾ ಇರುವಂಥ ವ್ಯೂ ಇದು. ಇದು ಸ್ಮಾರ್ಟ್ ಮಾರ್ಬಲ್ ಆಗಿದೆ ವಾಲ್ ಕ್ಲಾಡಿಂಗು. ಈ ಡೋರ್ ಫೇಸಿಂಗ್ ಬಂದು ನಿಮಗೆ ನಾರ್ತ್ ಫೇಸಿಂಗ್ ಆಗಿರುತ್ತೆ ಸ್ನೇಹಿತರೆ. ಈ ಕಡೆಯಿಂದ ನೋಡೋದಾದರೆ ಈ ರೀತಿ ಇದೆ. ನಾರ್ತ್ ಫೇಸಿಂಗಿಂದ ಡೋರ್ ಓಪನ್ ಮಾಡಿ ಒಳಗಡೆ ಬರ್ತಿದ್ದಾಗೆ ಈ ರೀತಿ ಕಾಣಿಸುತ್ತೆ. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಇದೊಂದು ಬಿಗ್ಗದಾದಂಥ ಹಾಲ್ ಕಾಣ್ಬೋದು. ಈ ಹಾಲಲ್ಲಿ ಯಾವ ರೀತಿಯೆಲ್ಲ ಡಿಸೈನ್ ಮಾಡಿದ್ದಾರೆ ಅಂತ ನೀವು ನೋಡಿ.
ಇದು ರೋಡ್ ಫೇಸಿಂಗ್ ಇರುವಂಥ ವೆಂಟಿಲೇಷನ್ನು, POP ಫಾಲ್ ಸೀಲಿಂಗು. ವೆಂಟಿಲೇಷನ್ಗೆ ನಿಮಗೆ ಕರ್ಟನ್ ಸಮೇತನೇ ನಿಮಗೆ ಫಿಕ್ಸಿಂಗ್ ಮಾಡಿ ರೆಡಿ ಟು ಮೂವ್ ಆ ರೀತಿ ಮಾಡಿ ಕೊಟ್ಟಿದ್ದಾರೆ. ಈ ಕಡೆಯಿಂದ ನಿಂತ್ಕೊಂಡು ನೋಡಿದ್ರೆ ನಿಮಗೆ ಒಂದು ವಾಲ್ ಡಿಸೈನ್ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಜೊತೆಗೆ TV ಯೂನಿಟ್ ಬಂದು ಈ ರೀತಿ ಇದೆ. ಟು ಲಕ್ಸುರಿ ಅಂತ ಹೆಸ್ರಿಗೆ ತಕ್ಕಂತೆ ಮಾಡಿರುವಂಥ ಮನೆ ಇದಾಗಿದ್ದು ತುಂಬಾ ಚೆನ್ನಾಗಿದೆ. ಹಾಗೆ ಈ ಕಡೆನೂ ತೋರಿಸ್ತೀನಿ ನೋಡಿ, ಡೈಮಂಡ್ ಕಟ್ಟಿಂಗ್ ಅಂತಾರಲ್ಲ, ಸೊ ಆ ರೀತಿ ಮಾಡಿ ಕೊಟ್ಟಿರುತ್ತಾರೆ. ಸ್ಟೇರ್ ಕೇಸಲ್ಲಿ ಡಿಸೈನು ಮತ್ತು ಚಿಕ್ಕ ಚಿಕ್ಕ ಪಾಟ್ಗಳನ್ನ ಇಟ್ಕೊಳ್ಳೋದಕ್ಕೆ ಮಾಡಿ ಕೊಟ್ಟಿರುವ ಒಂದು ವಾಲ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆಂದ ಉಂಟು. ಮತ್ತು POP ಫಾಲ್ ಸೀಲಿಂಗು ಈ ರೀತಿ ಇದೆ. ಹಾಗೂ ಮತ್ತೊಮ್ಮೆ ತೋರಿಸ್ತೀನಿ, TV ಯೂನಿಟು, ವಾಲ್ ಡಿಸೈನು, ಫ್ಲೋರಿಂಗ್ ಎಲ್ಲ ಬಂದು ನಿಮಗೆ ಬುಕ್ ಮ್ಯಾಚ್ ಗ್ರಾನೈಟ್ ಆಗಿದೆ. ಡೋರ್ ಓಪನ್ ಮಾಡಿ ಬಂದ ತಕ್ಷಣ ಡೋರ್ ಹಿಂಭಾಗ ಕೊಟ್ಟಿರುವಂಥ ಒಂದು ಡಿಸೈನ್ ಆಗಿದ್ದು ಇದು ವುಡನ್ ಡಿಸೈನು, ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಇದು ಹಾಲ್ ಆದರೆ, ಹಾಲಿಂದ ಈ ಕಡೆ ಬಂದರೆ ನಿಮಗೆ ಕಿಚನ್ ಏರಿಯಾ ಸಿಗುತ್ತೆ ನೋಡಿ. ಕಿಚನ್ ಏರಿಯಾದಲ್ಲೂ ಕೂಡ ನಿಮಗೆ ಎಲ್ ಆ್ಯಂಗಲಲ್ಲಿ ಸ್ಲ್ಯಾಬ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಓವರ್ ಹೆಡ್ ಕಬೋರ್ಡ್, ವಾರ್ಡ್ರೋಬು ಮತ್ತು ಟ್ಯಾಂಟ್ರಮ್ ಬಾಕ್ಸ್ ಎಲ್ಲ ನಿಮಗೆ ಅಕ್ರಾಲಿಕ್ ಶೀಟಿಂದ ಮಾಡಿಕೊಟ್ಟಿದ್ದಾರೆ. ಹಾಗೂ ಒಂದು ಪ್ಯಾಂಟ್ರಿ ಸಿಸ್ಟಮ್ ಮಾಡಿಕೊಟ್ಟಿದ್ದು. ಟ್ಯಾಂಟ್ರಮ್ ಬಾಕ್ಸ್ ಎಲ್ಲ ನಿಮಗೆ ಈ ರೀತಿ ಮಾಡಿಕೊಟ್ಟಿದ್ದಾರೆ, ಎಲ್ಲ ಸಾಫ್ಟ್ ಕ್ಲೋಸು. ಹಾಗೆ ವೆಂಟಿಲೇಷನ್ ಪರ್ಪಸ್ ವಿಂಡೋ, ಇಲ್ಲಿ ಬೇಕಂದರೆ ಟಿಶ್ಯೂ ಹಾಕ್ಕೋಬೋದು, ಮತ್ತು ಆಲ್ರೆಡಿ ಫಿಟ್ಟಿಂಗ್ ಆಗಿದೆ. ಮೇಲ್ಗಡೆ ಎಲ್ಲ ನೀವು ಏನಾದರೂ ಸಣ್ಣ ಪುಟ್ಟ ಐಟಮ್ನ ಇಟ್ಕೊಳ್ಳೋದಕ್ಕೆ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಹಾಗೂ ಈ ಜಾಗದಲ್ಲಿ ನೀವು ಫ್ರಿಜ್ನ ಇಟ್ಕೋಬೋದು. ಫ್ರಿಜ್ಜನ್ನು ಕೂಡ ಈ ಜಾಗದಲ್ಲಿ ಇಟ್ಕೋಬೋದು. POP ಫಾಲ್ ಸೀಲಿಂಗು. ಇದು ಕಿಚನ್ ಆದರೆ, ಕಿಚನ್ನಿಂದ ಆ ಕಡೆ ಅಂದರೆ ಇಲ್ಲಿ ಗ್ಯಾಪ್ ಬಿಟ್ಟಿದ್ದಾರೆ ಕಿಚನ್ಗೂ ಮತ್ತು ದೇವ್ರ ಮನೆಗೂ. ಸೊ ಇದು ಈಶಾನ್ಯ ಮೂಲೆ ಆಗಿದ್ದು, ಈಶಾನ್ಯ ಮೂಲೆಯಲ್ಲಿ ಒಂದು ದೇವ್ರ ಮನೆ ಮಾಡಿಕೊಟ್ಟಿದ್ದು ಅಲ್ಟಿಮೇಟ್ ಆಗಿದೆ ಸ್ನೇಹಿತರೆ. ದೇವ್ರ ಮನೆ ಮಾತ್ರ ಸಖತ್ ಫೀಲ್ ಕೊಡ್ತಾ ಇದೆ. ನೋಡಿ, ಇದು ದೇವ್ರ ಮನೆ ಆಗಿದ್ದು. ನಿಮಗೆ ಇವನ್ ಮ್ಯಾಟ್ ಇಂದನೂ ನಿಮಗೆ ಆಲ್ರೆಡಿ ಹಾಕಿ ಕೊಟ್ಟಿದ್ದಾರೆ. ದೇವ್ರ ಮನೆ ಆಪೋಸಿಟ್ಟು ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ, ಓಪನ್ ಮಾಡ್ಬೋದು ವಿಂಡೋನ ಆ ರೀತಿ. ಮೇನ್ ಡೋರ್ ಆ ಕಡೆ ಬರುತ್ತೆ. ಸ್ಟೇರ್ ಕೇಸ್ ಆಪೋಸಿಟ್ಟು ಒಂದು ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ, ದೇವ್ರ ಮನೆ ಆಪೋಸಿಟ್ಟು ಎಕ್ಸಾಕ್ಟಾಗಿ. ದೇವ್ರ ಮನೆ ಥರ ಇರುವಂಥ POP ಫಾಲ್ ಸೀಲಿಂಗು. ಹಾಗೆ ಇಲ್ಲಿ ಸಣ್ಣದಾದಂಥ ಒಂದು 4 ಸೀಟರ್ ಡೈನಿಂಗ್ ಟೇಬಲ್ ಬೇಕಾದರೂ ಇಟ್ಕೋಬೋದು. ಇಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದಾರೆ ನೋಡಿ. ಈ ಜಾಗದಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದು. ಈ ಜಾಗದಲ್ಲಿ ಬೇಕಂದರೆ ನೀವು ಡೈನಿಂಗ್ ಟೇಬಲ್ನ ಹಾಕ್ಕೋಬೋದು. ಈ ಕಡೆ ಬಂದರೆ ನಿಮಗೆ ಇಲ್ಲೊಂದು ಸಣ್ಣದಾದಂಥ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಕೆಳಗಡೆ ಸ್ಟೋರೇಜ್ ಕೊಟ್ಟಿದ್ದು ಹ್ಯಾಂಡ್ ವಾಶ್ ನೋಡಿ, ಇಲ್ಲಿ ಹ್ಯಾಂಡ್ ವಾಶ್ ಕೊಟ್ಟಿದ್ದಾರೆ. ಸಿಂಕ್ ಇದೆ, ಮಿರರು ವಿತ್ತು ಕೈ ಒರೆಸ್ಕೊಳ್ಳೋದಕ್ಕೆ ಬಟ್ಟೆ ಮೀನ್ಸ್ ಹ್ಯಾಂಡ್ ಟವಲ್ಲು. ಎಷ್ಟು ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ. ಇದು ಬಂದು ಯುಟಿಲಿಟಿ ಏರಿಯಾ ಆಗಿದ್ದು, ಯುಟಿಲಿಟಿ ಏರಿಯಾದಲ್ಲಿ ನಿಮಗೆ ಒಂದು ಕಾಮನ್ ಟಾಯ್ಲೆಟ್ ಮಾಡಿಕೊಟ್ಟಿದ್ದಾರೆ.
ಸೇಫ್ಟಿ ಪರ್ಪಸ್ಸು MS ಗ್ರಿಲ್ಲಿಂದ ಕವರ್ ಮಾಡಿದ್ದಾರೆ, ತುಂಬ ಸೇಫ್ಟಿ ಇದೆ. ಇಲ್ಲಿ ಬೇಕಂದರೆ ನೀವು ಡಿಶ್ ವಾಷರ್ ಇಟ್ಕೋಬೋದು. V1 ಟ್ಯಾಪ್ ಕೂಡ ಕನೆಕ್ಷನ್ ಕೊಟ್ಟಿದ್ದಾರೆ. ಇದು ನಿಮಗೆ ವಾಲ್ ಕ್ಲಾಡಿಂಗ್ ಬಂದು 2x4 ವೆಟ್ರಿಫೈಡ್ ಟೈಲ್ನ ಹಾಕಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ ಇಲ್ಲೂ ಕೂಡ. ಇದೆಲ್ಲ ನಿಮಗೆ ಗ್ಲಾಸ್ ಬಂದಿರೋದು, ಗ್ಲಾಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ಸೊ ಇಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಹಾಲು ಈ ರೀತಿ ಕಾಣಿಸುತ್ತೆ. ಇದಿಷ್ಟು ಫಸ್ಟ್ ಫ್ಲೋರಲ್ಲಿರುವಂಥ ಹಾಲು, ಅಡುಗೆ ಮನೆ, ಪೂಜಾ ರೂಮು, ಯುಟಿಲಿಟಿ ಏರಿಯಾ, ಅಟ್ಯಾಚ್ಡ್ ವಾಶ್ರೂಮ್. ಆದರೆ ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೆಕೆಂಡ್ ಫ್ಲೋರ್ ಹೋಗಿ ಅಲ್ಲಿ ಏನೇನಿದೆ, ಯಾವ ಥರ ಇದೆ ಅದನ್ನೆಲ್ಲ ನೀಟಾಗಿ ನೋಡೋಣ. ಅದಕ್ಕಿಂತ ಮುಂಚೆ ನೋಡಿ, ದೇವ್ರ ಮನೆಗೂ ಮತ್ತು ಯುಟಿಲಿಟಿ ಏರಿಯಾದಲ್ಲಿ ಇಲ್ಲಿ ಎರಡು ಕಡೆ ನಿಮಗೆ ರ್ಯಾಫ್ಟರ್ನ ಯೂಸ್ ಮಾಡಿದ್ದು, ಡಿಸೈನ್ ಸಖತ್ತಾಗಿ ಬಂದಿದೆ. ಆಮೇಲೆ ನಿಮಗೆ ಬಾತ್ರೂಮ್ ಡೋರ್ ಆಗಿರ್ಬೋದು, ಬಾತ್ರೂಮ್ ವಾಸ್ಕಲ್ ಆಗಿರ್ಬೋದು, ಯುಟಿಲಿಟಿ ವಾಸ್ಕಲ್ಲು, ಪೂಜಾ ರೂಮು, ಮೇನ್ ಡೋರು, ರೂಮ್ಗಳ ವಾಸ್ಕಲ್ಲು, ಇದೆಲ್ಲ ನಿಮಗೆ ಕಂಪ್ಲೀಟಾಗಿ ಟೀ ಕುಡ್ದಾಗಿರುತ್ತೆ. ಇದಿಷ್ಟು ಫಸ್ಟ್ ಫ್ಲೋರ್ದಾಯಿತು. ಈಗ ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ನಿಮಗೆ ಅದೇ ಸ್ಟೇರ್ ಕೇಸ್ ಕೊಟ್ಟಿದ್ದು. ಸೊ ಇಲ್ಲಿ ಸ್ಟೇರ್ ಕೇಸ್ ಹ್ಯಾಂಡ್ಲು ಹೋಲ್ಡರ್ ಬಂದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ರೈಲಿಂಗ್ಸು. ಸೊ ಇದು ರಾಯಲ್ ಪೇಂಟ್ ಆಗಿದ್ದು. ಸೊ ಒಂದೊಳ್ಳೆ ಕಲರ್ ಚೂಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಲಕ್ಸುರಿ ಫೀಲ್ ಕೊಡ್ತಾಯಿದೆ. ಆಮೇಲೆ ಸ್ಟೇರ್ ಕೇಸು ಅಷ್ಟೇ, ನಿಮಗೆ ತುಂಬ ವೈಡಾಗಿರುವಂಥ ಸ್ಟೇರ್ ಕೇಸ್ ಆಗಿದ್ದು. ಸೆಕೆಂಡ್ ಫ್ಲೋರ್ ಬರ್ತಿದ್ದಾಗೆ ವ್ಯೂ ಈ ರೀತಿ ಕಾಣಿಸುತ್ತೆ. ಇಲ್ಲಿಂದ ನಾವು ಈ ರೀತಿ ನೋಡಿದ್ರೆ ಈ ರೀತಿ ಕಾಣಿಸುತ್ತೆ. ವೆಂಟಿಲೇಷನ್ ವಿಂಡೋ ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್, ಮತ್ತೊಂದು ಚಿಲ್ಡ್ರನ್ಸ್ ಬೆಡ್ರೂಮು. ಮೊದಲಿಗೆ ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ಗೆ ಹೋಗೋಣ. ಚಿಲ್ಡ್ರನ್ಸ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ಈ ರೀತಿ ಬರುತ್ತೆ. ಕಾಟ್ ಕೊಟ್ಟಿದ್ದು, ಕಾಟ್ ಬ್ಯಾಕ್ ಸೈಡ್ ನಿಮಗೆ ವೆಂಟಿಲೇಷನ್ ಆ ಕಡೆ ಈ ಕಡೆ 2 ಕಡೆ ಬರುತ್ತೆ. ಈವನ್ ಫ್ಯಾನ್ ಕೂಡ ಫಿಟ್ಟಿಂಗ್ ಆಗಿದೆ. ಕಾಟಲ್ಲೂ ಕೂಡ ನೀವು ಸ್ಟೋರೇಜ್ ಮಾಡ್ಕೋಬೋದು, ಮ್ಯಾನ್ಯುವಲಿ ಓಪನ್ ಮಾಡಿ. ಹೈಡ್ರಾಲಿಕ್ ಇಲ್ಲ ನೋಡಿ. ವಾರ್ಡ್ರೋಬು, ಕಬೋರ್ಡು, ಓವರ್ ಹೆಡ್ ಕಬೋರ್ಡು, ಇದನ್ನೆಲ್ಲ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದು, ಮಿರರ್ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಕಬೋರ್ಡ್ನ ಮಾಡಿಕೊಟ್ಟಿದ್ದು. ಒಂದೊಳ್ಳೆ ವೆಲ್ ಡಿಸೈನ್ಡ್ ಅಂತಲೇ ಹೇಳ್ಬೋದು. ಹಾಗೆ ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿದ್ದು. ಫಿಟ್ಟಿಂಗ್ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಫಿಟ್ಟಿಂಗು ಅಂತ. ತುಂಬ ಅದ್ಭುತವಾಗಿ ಮಾಡಿರುವಂಥ ಫಿಟ್ಟಿಂಗು. ಮೀನ್ಸ್ ಸೋಪ್ ಸ್ಟ್ಯಾಂಡು, ಬ್ರಷ್ ಇಟ್ಕೊಳ್ಳೋದಕ್ಕೆ ನೋಡಿ ಎಲ್ಲ ಜಾಗ ಫಿಟ್ಟಿಂಗ್ ಆಗಿದೆ. ಈವನ್ ಇದರಲ್ಲಿ ಟವಲ್ ಕೂಡ ಇಟ್ಟಿದ್ದಾರೆ. ಟಿಶ್ಯೂ ಸ್ಟ್ಯಾಂಡು, ಹ್ಯಾಂಡ್ ವಾಶ್, ಗೀಜರ್ ಇತ್ತು ಅಂದರೆ ಗೀಜರ್ ಫಿಟ್ಟಿಂಗ್ ಮಾಡ್ಕೋಬೇಕು ನೀವು. ಸೊ ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿತ್ತು. ಮತ್ತು ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಹತ್ರ ಕೊಟ್ಟಿರುವಂಥ ಸ್ಟೋರೇಜ್ ಇದು, ಕೆಳಗಡೆ ಡ್ರಯರ್ಸ್ ಎಲ್ಲ, ಮತ್ತು ಮಿರರು, POP ಫಾಲ್ ಸೀಲಿಂಗು. ಇದು ಚಿಲ್ಡ್ರನ್ಸ್ ಬೆಡ್ರೂಮ್ ಆಗಿತ್ತು. ನಾವು ಚಿಲ್ಡ್ರನ್ಸ್ ಬೆಡ್ರೂಮ್ ಟು ಮಾಸ್ಟರ್ ಬೆಡ್ರೂಮ್ಗೆ ಹೋಗೋಣ. ಮಾಸ್ಟರ್ ಬೆಡ್ರೂಮ್ ಎಂಟ್ರಿ ಆಗ್ತಿದ್ದಾಗೆ ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ, ತುಂಬ ಸ್ಪೇಸಿಯಸ್ ಆಗಿದೆ. ಮೊದಲಿಗೆ ಕಾಟು, ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಸೊ ಲಿಫ್ಟ್ ಮಾಡಿ ಸ್ಟೋರ್ ಮಾಡ್ಕೋಬೋದು ಕಾಟಲ್ಲೂ ಕೂಡ. ಕಾಟ್ 2 ಕಡೆಯೂ ನಿಮಗೆ ಸ್ಟೋರೇಜ್ ಕೊಟ್ಟಿದ್ದು, ವಾರ್ಡ್ರೋಬು ಮತ್ತು ಓವರ್ ಹೆಡ್ ಕಬೋರ್ಡ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಕಾಟ್ ಬ್ಯಾಕ್ ಸೈಡು ನಿಮಗೆ ಹೆಡ್ ಬೋರ್ಡ್ ಬ್ಯಾಕ್ ಸೈಡ್ ನಿಮಗೆ ಒಂದು ವಾಲ್ಪೇಪರಿಂದನೇ ಮಾಡಿರ್ತಕ್ಕಂಥದ್ದು. ಬಟ್ ಯಾವ ರೀತಿ ಇದೆ ನೋಡಿ, ವಾಲ್ ತುಂಬಾ ಸಖತ್ತಾಗಿದೆ ವಾಲ್. ಹಾಗೆ ರೋಡ್ ಫೇಸಿಂಗ್ ಬಂದು ನಿಮಗೆ ವೆಂಟಿಲೇಷನ್ ಕೊಟ್ಟಿದ್ದಾರೆ.
ಈ ಕಡೆ ನೋಡೋದಾದರೆ ನಿಮಗೆ ಒಂದು ಸ್ಟಡಿ ಯೂನಿಟು, ವರ್ಕ್ ಫ್ರಮ್ ಹೋಮ್ ಆರ್ ಸ್ಟಡಿ ಯೂನಿಟ್ 2 in 1 ಮಾಡ್ಕೋಬೋದು. ಮತ್ತು ಟಿ ವಿ ಯೂನಿಟ್ಟು, ಪಿ ಒ ಪಿ ಫಾಲ್ ಸೀಲಿಂಗು ಜೊತೆಗೆ ಫ್ಯಾನ್ ಫಿಟ್ಟಿಂಗು ಎಲ್ಲ ಆಗಿದೆ. ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಆಗಿದ್ದು, ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ, ಏನಾದರೂ ಸ್ಟೋರ್ ಮಾಡ್ಕೋಬೋದು. ಡ್ರೆಸ್ಸಿಂಗ್ ಮಿರರು ಈ ಥರ ಕೊಟ್ಟಿದ್ದಾರೆ. ಇದು ಕೂಡ ಅಟ್ಯಾಚ್ಡ್ ವಾಶ್ರೂಮ್ ಆ್ಯಂಡ್ ಫಿಟ್ಟಿಂಗ್ ಎಲ್ಲ ಮುಗ್ದೋಗಿದೆ. ಎಕ್ಸಾಸ್ಟ್ ಫ್ಯಾನು, ವಿಂಡೋ, ಹೆಡ್ ಶವರು, ನೋಡಿ ಫಿಟ್ಟಿಂಗ್ ಎಲ್ಲ ನಾನು ನಿಮಗೆ ಪಿನ್ ಟು ಪಿನ್ ತೋರಿಸ್ತಾ ಇದ್ದೀನಿ. ಓಕೆ, ಇವನ್ ಮ್ಯಾಟು. ಇದು ಮಾಸ್ಟರ್ ಬೆಡ್ರೂಮ್. ಆದರೆ 3rd ಫ್ಲೋರ್ಗೆ ಹೋಗೋಣ. ಈಗ 3rd ಫ್ಲೋರ್ಗೆ ಹೋಗ್ಬೇಕಾದ್ರೂ ಕೂಡ ಸ್ಟೇರ್ ಕೇಸ್ ಕಂಟಿನ್ಯೂ ವಿತ್ SS ರೈಲಿಂಗ್ಸು. ನೋಡಿ, ಇದು ಬಂದು ಸ್ಕೈಲೈಟ್ ಬಿಟ್ಟಿದ್ದಾರೆ, ಜೊತೆಗೆ ವೆಂಟಿಲೇಷನ್ ವಿಂಡೋನೂ ಕೂಡ ಬಿಟ್ಟಿದ್ದು, ಅದು ಓಪನ್ ಆ್ಯಂಡ್ ಕ್ಲೋಸ್ ಇದೆ. ಸ್ಕೈಲೈಟ್ ಬಂದು ಈ ರೀತಿ ಇದೆ. 3rd ಫ್ಲೋರ್ಗೆ ಎಂಟ್ರಿ ಆಗ್ತಿದ್ದಾಗೆ ವ್ಯೂ ಈ ರೀತಿ ಬರುತ್ತೆ. ವೈಡ್ ಆಗಿರುವಂಥ ಸ್ಟೇರ್ ಕೇಸ್ ಇದಾಗಿದ್ದು, ಇಲ್ಲಿ ಮತ್ತೊಂದು ಗೆಸ್ಟ್ ಬೆಡ್ರೂಮ್ ಬರುತ್ತೆ, ಮತ್ತು ಒಂದು ಸಿಟ್ಔಟ್ ಏರಿಯಾ ಬರುತ್ತೆ. ಈಗ ಹಾಲಲ್ಲಿ ಲಿವಿಂಗ್ ಏರಿಯಾ ಅಂತ ಏನಿದೆ ಇದು, ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇನ್ಲೆಟ್ಟು, ಔಟ್ಲೆಟ್ಟು, ಎಲೆಕ್ಟ್ರಿಕಲ್ ಪಾಯಿಂಟು, ಸಂಬಂಧಪಟ್ಟ ಕೆಮಿಕಲ್ ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ ಒಂದು ಮಿನಿ ಬಾಕ್ಸು. ನಾವು ಈ ಕಡೆಯಿಂದ ನೋಡೋದಾಯ್ತರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಗೆಸ್ಟ್ ಬೆಡ್ರೂಮ್ ಇದಾಗಿದ್ದು, ಎಂಟ್ರಿ ಆಗ್ತಿದ್ದಂಗೆ ಗೆಸ್ಟ್ ಬೆಡ್ರೂಮ್ ಈ ರೀತಿ ಒಂದು ಲುಕ್ ಕೊಡುತ್ತೆ. ಇದಕ್ಕೆ ಕೂಡ ಒಂದು ಕಿಂಗ್ ಸೈಜ್ ಕಾಟ್ ಹಾಕ್ಕೊಟ್ಟಿದ್ದು, ಕಬೋರ್ಡು ಎಲ್ಲ ಕೊಟ್ಟಿದ್ದಾರೆ. POP ಫಾಲ್ ಸೀಲಿಂಗು, ಹೆಡ್ ಬೋರ್ಡ್ ಬ್ಯಾಕ್ ಸೈಡ್ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ನೋಡಿ. ವಾರ್ಡ್ರೋಬು, ಕಬೋರ್ಡು ಮತ್ತು ಅಟ್ಯಾಚ್ಡ್ ವಾಶ್ರೂಮ್ ಇದಾಗಿದ್ದು, TV ಯೂನಿಟ್ಟು ಈ ಥರ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ಬಾಲ್ಕನಿ ಕೊಟ್ಟಿದ್ದಾರೆ. ರೋಡ್ ಫೇಸಿಂಗ್ ಬಂದು ಬಾಲ್ಕನಿ ಬರುತ್ತೆ, ಸ್ಪೇಸಿಯಸ್ ಆಗಿರುವ ಬಾಲ್ಕನಿ. ನೋಡಿ ಎಷ್ಟು ಸ್ಪೇಸಿಯಸ್ ಆಗಿದೆ ಬಾಲ್ಕನಿ. ಸೇಫ್ಟಿ ಪರ್ಪಸ್ಸು SS ಅಟ್ಯಾಚ್ಮೆಂಟಲ್ಲಿ ಟಫನ್ನು ಮಾಡಿಕೊಟ್ಟಿದ್ದಾರೆ. ರೋಡ್ ಫೇಸಿಂಗ್ ಬರುತ್ತೆ. ಇದು ಕೂಡ ಅಟ್ಯಾಚ್ ವಾಶ್ರೂಮ್ ಆಗಿತ್ತು. ಇಲ್ಲೂ ಕೂಡ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ, 2 ಕಡೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ಸಾರಿ, ಇಲ್ಲಿ ನಿಮಗೆ ಹ್ಯಾಂಡ್ ವಾಶ್ ಕೊಟ್ಟಿದ್ದು, ಈ ಕಡೆ ಬಂದು ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿದ್ದಾರೆ. ವಿತ್ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ. ಅಟ್ಯಾಚ್ಡ್ ವಾಶ್ರೂಮು ವಿತ್ ಮ್ಯಾಟು. ಈಗ ನಾವು ಸಿಟ್ಔಟ್ ಏರಿಯಾಗೆ ಹೋಗೋಣ. ಸಿಟ್ಔಟ್ ಏರಿಯಾಗೆ ಬರ್ತಿದ್ದಾಗೆ ನೋಡಿ, ಇದು ಸಿಟ್ಔಟ್ ಏರಿಯಾ ಆಗಿದೆ. ಮಂಗಳೂರು ಹಂಚಾಕಿ ಕೂಲಾಗಿರುವಂಥ ಜಾಗ ಇದು. ಸುತ್ತ ನಿಮಗೆ ಡಿಸೈನ್ಗೆ ಅಲ್ಲಲ್ಲಿ ಪಾರ್ಟ್ಗಳನ್ನ ಇಟ್ಟಿದ್ದು MS ಇಂದ ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ತುಂಬಾ ಖರ್ಚು ಮಾಡಿದ್ದಾರೆ ಸ್ನೇಹಿತರೆ. ಇದು ಸಿಟ್ಔಟ್ ಏರಿಯಾ ಮಾತ್ರ ಮಸ್ತಾಗೆ ಕಾಣಿಸ್ತಾ ಇದೆ. ಮತ್ತು ಇಲ್ಲೇನು ಕಾಣಿಸ್ತಾ ಇದೆ, ಇದು ಬಂದು ಬಾರ್ಕೋಡು. ಈ ಥರ ಓಪನ್ ಮಾಡ್ಬೋದು. ಇದೆ. ಸೊ ಇವಾಗ ನಾವು ಟೆರೆಸ್ಗೆ ಹೋಗೋಣ. ಟೆರೆಸಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಕ್ಕೆ ಈ ಥರ MS ರೈಲಿಂಗ್ಸ್ ಕೊಟ್ಟಿದ್ದಾರೆ, ವಿತ್ತು ಹೋಲ್ಡರ್ ಕೊಟ್ಟಿದ್ದು. ಟೆರೆಸ್ ಎಂಟ್ರಿ ಆಗ್ತಿದ್ದಂಗೆ
ನಿಮಗೆ ಅಪೋಸಿಟು 1000 ಲೀಟರ್ ಕೆಪಾಸಿಟಿ ಇರುವಂಥ ಒಂದು ಸಿಂಥೆಟಿಕ್ ಟ್ಯಾಂಕ್ ಮಾಡಿಕೊಟ್ಟಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿರುವಂಥ ಟೆರೆಸ್ ಆಗಿದ್ದು ನಿಮಗೆ ಸ್ಕೈಲೈಟು ಈ ರೀತಿ ಮಾಡಿಕೊಟ್ಟಿರೋದು ಇಲ್ಲಿ ಟೆರೆಸಲ್ಲಿ ನೋಡ್ಬೋದು. ಹಾಗೂ ಸಿಟೌಟ್ ಏರಿಯಾನ ಮಂಗಳೂರು ಹಂಚಲ್ಲ, ನಾಟಿ ಹಂಚಿದು ಈ ರೀತಿ ಮಾಡಿಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಮನೆಯ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ಮನೆಯಲ್ಲಿ ಯಾವುದೇ ರೀತಿಯ ವರ್ಕು ಪೆಂಡಿಂಗ್ ಇಲ್ಲ. A to Z ಎಲ್ಲ ಮುಗಿದೋಗಿದೆ. ಈವನ್ ಬೆಸ್ಕಾಮು, BWSSB ಪ್ರತಿಯೊಂದೂ ಕೂಡ ಇವರೇ ಮಾಡಿಕೊಡ್ತಾರೆ ಅಂತ ಹೇಳ್ತಾ, ಸೊ ಈ ಮನೆ ಲೊಕೇಟ್ ಆಗಿರೋದು ಅಂಜನಾಪುರ 10th ಬ್ಲಾಕು. ಕನೆಕ್ಟಿವಿಟಿ ಅಂತ ಬಂದರೆ ನಿಮಗೆ ಬಸ್ ಡಿಪೋ ಇಲ್ಲೇ ಬರುತ್ತೆ. ಸೊ ಕೋಣಗುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ನು ಮತ್ತು ಗೊಟ್ಟಿಗೆರೆ ಮೆಟ್ರೋ ಸ್ಟೇಷನ್ನು ಎರಡಕ್ಕೂ ಕೂಡ ಮಧ್ಯದಲ್ಲಿರುವಂಥದ್ದು. ಎರಡಕ್ಕೂ ಕಂಪ್ಯಾರಿಸನ್ ಮಾಡಿದ್ರೆ ನಿಮಗೆ ಗೊಟ್ಟಿಗೆರೆ ಮೆಟ್ರೋ ಸ್ಟೇಷನ್ ಭಾಳ ಹತ್ರದಲ್ಲಿದೆ. ಹಾಗೆ ಗೊಟ್ಟಿಗೆರೆ ಡಿಮಾರ್ಟು ಕೂಡ ಭಾಳ ಹತ್ರದಲ್ಲಿದೆ. ಸೊ ಬಸ್ಸೆಲ್ಲ ನಿಮಗೆ ಇಲ್ಲೇ ಕನೆಕ್ಟಿವಿಟಿ ಹತ್ರದಲ್ಲಿರೋದ್ರಿಂದ ಸೊ ಒಂದೊಳ್ಳೆ ಪ್ರೈಮ್ ಲೊಕೇಶನ್ ಅಂತಲೇ ಹೇಳ್ಬೋದು. ಈ ಮನೆ ಫ್ರಂಟಲ್ಲಿ ನಿಮಗೆ ದಯಾನಂದ ಸಾಗರ್ ಪಬ್ಲಿಕ್ ಸ್ಕೂಲು ಕೂಡ ಇದೆ. ಸೊ ಈ ಒಂದು ಪ್ರೈಮ್ ಲೊಕೇಶನ್ನಲ್ಲಿ ಯಾರೆಲ್ಲ ಮನೆ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಮನೆಗೆ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 2,10,00,000 ಆಗಿರುತ್ತೆ. ಸ್ಲೈಟ್ಲಿ ನೆಗೋಷಿಯೇಬಲ್ಲು ಅಂತ ಹೇಳ್ತಾ, ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲಿಂದ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕು ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ ಅಂತ ಕೇಳಿಕೊಂಡು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ಧನ್ಯವಾದಗಳು.